ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ಇವತ್ತು ನಾನು ಪಾಲಕ್ ರೈಸ್ನ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿರಿ. ಸೂಪರ್ ಸಾಫ್ಟ್ ಆಗಿರೋ ಪಾಲಕ್ ರೈಸ್ ಸೂಪರಾಗಿ ಮಾಡ್ತೀನಿ ನೋಡಿರಿ. ಅದು ಭಾಳ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಹೆಂಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ಮೊದಲಿಗೆ ಪಾಲಕ್ ತೊಗೊಂಡು ನೋಡಿರಿ, ಒಂದು ಸೂಡಷ್ಟು ಪಾಲಕ್ ಅದ್ರಿ. ಇದು ಪಾಲಕ್ ಪಲ್ಯ ತೊಗೊಂಡು ಇದಕ್ಕೆ ಕಟ್ ಮಾಡಿ ಒಂದು ಸ್ವಲ್ಪ ಹಿಂದಿಂದೆಲ್ಲ ಬುಡ ತೆಗೆದು ಕಟ್ ಮಾಡಿ ಇಟ್ಕೊಂಡು ನೋಡಿರಿ. ಭಾಳಷ್ಟೇನು ಪೂರ ಎಲೆ ಇಡಬೇಡ್ರಿ, ಹಿಂದಿಂದೆಲ್ಲ ಇಡ್ಬೇಕ್ರಿ. ಒಂದು ಸ್ವಲ್ಪ ಟೇಸ್ಟ್ ಇರ್ತದೆ ರೀ ಮಸ್ತಿನಾಗ. ಅದಕ್ಕಾಗಿ ಹಿಂದಿಂದೆಲ್ಲ ಒಂದು ಇಡ್ಲತ್ತೀನಿ ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಈಗ ಪಾಲಕ್ಕನ್ನು ನೀರಾಗ ಹಾಕ್ತೀನಿ ನೋಡಿರಿ. ನೀರಾಗ ಹಾಕಿ ಒಂದು 5 ನಿಮಿಷದಷ್ಟು ಕುದಿಸ್ಕೋಬೇಕ್ರಿ ಇದು ಪಾಲಕ್. ಈಗ ಗ್ಯಾಸ್ ಮೇಲೆ ಇಟ್ಟಿನಿ ನೋಡಿರಿ. 5 ನಿಮಿಷ ಆದಮೇಲೆ ಈ ಥರ ಕುದ್ದದ ನೋಡಿರಿ. ಕುದ್ದಿದ್ದನ್ನು ಮಿಕ್ಸಿ ಜಾರ್ದಾಗ ಹಾಕ್ಕೋತೀನಿ ನೋಡಿರಿ. ಈಗ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ರೀ. ಇದಕ್ಕೆ ಪಾಲಕ್ಕ ಒಂದು 4-5 ಹಸಿ ಮೆಣಸಿನ್ಕಾಯಿನೂ ಇದ್ರಾಗೆ ಹಾಕ್ಕೋತೀನಿ ರೀ. ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಪಾಲಕ್ ಪಲ್ಯ ಮಿಕ್ಸಿ ಮಾಡ್ಕೊತೀನಿ ರೀ. ನುಣ್ಣಗೆ ರುಬ್ಕೋಬೇಕ್ರಿ ಅದು. ಈಗ ಮಿಕ್ಸಿ ಮಾಡ್ತೀನಿ ನೋಡಿರಿ. ಆಮೇಲೆ ಒಗ್ಗರಣೆ ಹಾಕ್ಲಕ್ಕ ಏನೇನು ಬೇಕಂತ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿ ನೋಡಿರಿ. ಕೊತ್ತಂಬರಿ, ಕರಿಬೇವು, ಉಳ್ಳಾಗಡ್ಡಿ, ಚಕ್ಕೆ, ಲವಂಗ, ಗರಂ ಮಸಾಲ ಅದ್ರಿ ಅದು, ಮತ್ತು ಟೊಮೊಟೊ, ಉಳ್ಳಾಗಡ್ಡಿ ಇಷ್ಟೆಲ್ಲ ಕಟ್ ಮಾಡಿರ್ತೀನಿ ರೀ. ಈಗ ಕುಕ್ಕರ್ದಾಗ ಗ್ಯಾಸ್ ಮಾಡ್ಲಿಕ್ಕೆ ಕುಕ್ಕರ್ ಇಟ್ಟೀನಿ ರೀ. ಕುಕ್ಕರ್ನಾಗ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಅದೆಲ್ಲ ನುಣ್ಣಗೆ ಮಿಕ್ಸಿ ಮಾಡಿ ಇಟ್ಕೊಂಡೀನಿ ರೀ. ಆಮೇಲೆ ಒಗ್ಗರಣೆ ರೆಡಿ ಮಾಡ್ಲತ್ತೀನಿ ನೋಡಿರಿ. ಈಗ ಪಲಾವ್ ಎಲೆ, ಚಕ್ಕೆ, ಲವಂಗ ಅವೆಲ್ಲ ಎಣ್ಣೆದಾಗ ಹಾಕ್ಕೋತೀನಿ ನೋಡಿರಿ. ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಅವೆಲ್ಲ ಚಟ್ಪಟ ಅನ್ನೋ ತನಕ ಬಿಡಬೇಕ್ರಿ. ಆಮೇಲೆ ಕರಿಬೇವು ಹಾಕ್ಕೊಳತ್ತೀನಿ ನೋಡಿರಿ, ಫ್ರೆಶ್ ಆಗಿರೋ ಕರಿಬೇವು. ಆಮೇಲೆ ಕಟ್ ಮಾಡಿಟ್ಟಿದ್ದಲ್ರಿ ಉಳ್ಳಾಗಡ್ಡಿ, ಆ ಉಳ್ಳಾಗಡ್ಡಿನ ಸೇರಿಸ್ಕೊಳ್ತೀನಿ ನೋಡಿರಿ. ಇದ್ರ ಒಂದು ಗಡ್ಡೆ ಉಳ್ಳಾಗಡ್ಡಿ ಇದ್ರಿ. ಇದು ಸೇರಿಸ್ಕೊಂಡು ಎಣ್ಣೆದಾಗ ಫ್ರೈ ಆಗ್ಬೇಕ್ರಿ ಉಳ್ಳಾಗಡ್ಡಿ ಎಲ್ಲ ಚೆಂದ. ಇಲ್ಲಿ ನೋಡಿರಿ ಒಂದು ಸ್ವಲ್ಪನೇ ಕಲರ್ ಚೇಂಜ್ ಆಗ್ಯದ ನೋಡಿರಿ. ಈ ಥರ ಕಲರ್ ಚೇಂಜ್ ಆದಮೇಲೆ ಟೊಮಾಟೊ ಹಾಕ್ಕೋಬೇಕ್ರಿ. ಕಟ್ ಮಾಡಿಟ್ಟಿದ್ದಲ್ರಿ ಮೀಡಿಯಮ್ ಸೈಜ್ನಾಗ ಒಂದು ಟೊಮಾಟೊ. ಇದು ಆಪ್ಷನಲ್ ರೀ, ಟೊಮಾಟೊ ಹಾಕ್ಕೋಬೋದು ಅಥವಾ ಹಾಕದೇನೂ ಇರ್ಬೋದು ರೀ. ಯಾಕಂದ್ರೆ ಪಾಲಕ್ ಜೊತೆ ಹೆಚ್ಚಿಗೆ ಟೊಮಾಟೊ ಹಾಕಲ್ರಿ, ಅದ್ರ ಸಲುವಾಗಿ ಹಾಕ್ಕೋಬೋದು ಅಥವಾ ಹಾಕದೇನೂ ಮಸ್ತಿನಾಗ ಆಗ್ತದ್ರಿ. ನಾನು ಹಾಕ್ಕೊಳತ್ತೀನಿ ರೀ. ನೀವು ಹಾಕದೆ ಮಾಡಿ ನೋಡಿರಿ, ಮಸ್ತಿನಾಗ ಆಗ್ತದ್ರಿ. ಟೊಮೊಟೊ ಹಣ್ಣು ಫ್ರೈ ಆಗ್ಯಾವ ನೋಡಿರಿ, ಸಾಫ್ಟ್ ಆಗ್ಯಾವ ನೋಡಿರಿ ಎಣ್ಣೆದಾಗ. ಈಗ ರುಬ್ಬಿಟ್ಕೊಂಡಿದ್ದಲ್ರಿ ಪಾಲಕ್ ಪಲ್ಯ ಮಿಕ್ಸಿ ಮಾಡಿ ಅದು ಇದ್ರಾಗ ಸೇರಿಸ್ಕೊತೀನಿ ನೋಡಿರಿ. ನೋಡಿರಿ ಈ ಥರ ರುಬ್ಬಿನಿ ರೀ. ಅದೆಲ್ಲ ಹಾಕ್ಕೋತೀನಿ ನೋಡಿರಿ. ಇದ್ರಾಗ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕ್ರಿ ಇದ್ರದ್ದು. ಅದ್ರ ಸಲುವಾಗಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತೀನಿ ನೋಡಿರಿ. ಈಗ ಗರಂ ಮಸಾಲ ಪೌಡ್ರ್ ಅದ್ರಿ ಇದು. ಗರಂ ಮಸಾಲ ಪೌಡ್ರ, ಒಂದು ಸ್ವಲ್ಪ ಅರಿಶಿಣ ಹಾಕಿ ನೋಡಿರಿ.
ಈಗ ಅಕ್ಕಿ ರೀ, ಸೋನಾ ಮಸೂರಿ ಅಕ್ಕಿ ರೀ, ತೊಳೆದಿಟ್ಟಿನಿ ರೀ, ಅವು ಸೇರಿಸ್ಕೋಬೇಕ್ರಿ ಇದ್ರಾಗ. ಈಗ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಂಡು ಇದೆಲ್ಲ ಚಂದ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಒಂದು ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇದು, ಇನ್ನೊಂದು ಸ್ವಲ್ಪ. ಆಮೇಲೆ ಅಕ್ಕಿ ಹಾಕ್ಕೊಳ್ತೀನಿ ನೋಡ್ರಿ ಅದ್ರಾಗ. ತೊಳೆದಿಟ್ಟಿದ್ದಲ್ರಿ ಅಕ್ಕಿ ಸೇರಿಸ್ಕೊಂಡು ನೋಡ್ರಿ. ಈ ಥರ ಅಕ್ಕಿ ಹಾಕಿನೂ ಮಾಡ್ತಾರೆ ರೀ. ಬರೀ ಅನ್ನ ಮಾಡಿಟ್ಟು ಇದೆಲ್ಲ ಒಗ್ಗರಣೆ ರೆಡಿ ಮಾಡಿ ಅನ್ನನೂ ಎಲ್ಲ ಕೈಲಿಂತ ಒಡೆದು ಇದ್ರಾಗ ಹಾಕಿ ಮಿಕ್ಸ್ ಮಾಡಿದ್ರೆ ಅದನ್ನು ಮಸ್ತನಾಗತ್ತದ ರೀ. ಅದು ಬರೀ ಅನ್ನದ್ಲಿಂದನೂ ಮಾಡ್ತಾರೆ ರೀ. ಈ ಥರ ಅಕ್ಕಿ ಹಾಕಿ ಅನ್ನ ಮಾಡ್ತಾರೆ ರೀ. ಮೊದಲೇ ಅನ್ನ ಮಾಡಿಟ್ಕೊಂಡಿರ್ಬೇಕಾಗ್ತದೆ ರೀ. ಅದು ಅದ್ರ ಇಲ್ಲಿ ನೋಡಿರಿ ಅಕ್ಕಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನೋಡಿರಿ, ಚಂದ ಮಿಕ್ಸ್ ಮಾಡ್ಕೊಂಡು ಈಗ ನೀರು ಹಾಕ್ಕೊತೀನಿ ನೋಡಿರಿ. ಈ ಗ್ಲಾಸ್ಲಿಂದು 1.5 ಗ್ಲಾಸ್ ಅಕ್ಕಿ ಅವ ರೀ. ಈ ಗ್ಲಾಸ್ಲಿಂತೆ 3 ಗ್ಲಾಸ್ ನೀರು ಹಾಕ್ಕೊಳತ್ತೀನಿ ನೋಡಿರಿ. ಮೂರು ಗ್ಲಾಸ್ ನೀರು ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕುಕ್ಕರ್ ಲಾಕ್ ಮಾಡ್ಲತ್ತೀನಿ ನೋಡಿರಿ. 3 ವಿಸಿಲ್ ಹೊಡ್ಸ್ಕೊತೀನಿ ರೀ. ವಿಸಿಲ್ ಹೊಡೆದ್ಮೇಲೆ ಮತ್ತೆ ಹೆಂಗಾಗ್ಯದ ಅಂತ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಈಗ ನೋಡಿರಿ 3 ವಿಸಿಲ್ ಹೊಡೆದದ್ರಿ. ಇಲ್ಲಿ ನೋಡ್ರಿ ಅನ್ನ ಹೆಂಗೆ, ವಾವ್ ಎಷ್ಟು ಮಸ್ತ್ ಆಗ್ಯದ ನೋಡಿರಿ. ಹೂವದ ಥರ ಆಗ್ಯದ ನೋಡಿರಿ ಅನ್ನ. ಇಲ್ಲಿ ನೋಡಿರಿ ನೀವೇ ಮಸ್ತಿನ ಕಲರ್ನು ಎಷ್ಟು ಚೆಂದ ಕಾಣತ್ತದ ನೋಡಿರಿ. ಅನ್ನನೂ ಫುಲ್ ಸಾಫ್ಟಾಗಿ ಅಗಳ ಆಗ್ಯದ ನೋಡಿರಿ. ಟೇಸ್ಟ್ನೂ ಅಷ್ಟೇ ಮಸ್ತ್ ಇರ್ತದೆ ರೀ. ಪಾಲಕ್ ರೈಸು ಒಂದು ಸರಿ ಮಾಡಿ ನೋಡಿರಿ, ಭಾಳ ಟೇಸ್ಟ್ ಆಗ್ತದೆ ರೀ ಇದು. ಇದ್ರ ಜೊತೆ ಮೊಸರು, ಮಜ್ಜಿಗೆ ಅಥವಾ ಕೋಸಂಬರಿ ಯಾವುದೂ ನಡೀತದೆ ರೀ. ಇಲ್ಲಾಂದರೆ ಬರೀ ಇದೇ ಒಣ ರೈಸ್ನು ಮಸ್ತನಾಗಿ ಆಗ್ತದೆ ರೀ. ಇಲ್ಲಿ ನೋಡಿರಿ ನಾ ಪ್ಲೇಟಿಗೆ ಸರ್ವ್ ಮಾಡಿ ನೋಡಿರಿ. ಇಲ್ಲಿ ನೋಡಿರಿ ಅನ್ನ ಎಷ್ಟು ಮಸ್ತ್ ಕಾಣತ್ತದ ರೀ. ಈಗ ಈರುಳ್ಳಿ ಜೊತೆ ಸರ್ವ್ ಮಾಡಿ ನೋಡಿರಿ ಹೆಂಗಾಗ್ಯದಂತ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೀವು ಈ ಥರ ಮಾಡಿರಿ ನೋಡಿರಿ, ಟೇಸ್ಟ್ ನೋಡಿರಿ ಹೆಂಗೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ.